ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು 2026ರ 10ನೇ ತರಗತಿಯ ಪ್ರಿಪರೇಟರಿ 1 ಗಣಿತ ಪ್ರಶ್ನೆ ಪತ್ರಿಕೆಯನ್ನು ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ. ಎ ಮತ್ತು ಬಿಗಳು ಎರಡೂ ಸಹ ಅವಿಭಾಜ್ಯಗಳಾದಾಗ ಅವುಗಳ ಲಾಸಾಹ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಲಾಸಾಹ ಎರಡು ಅವಿಭಾಜ್ಯ ಸಂಖ್ಯೆಗಳು ಎ ಮತ್ತು ಬಿ ಆಗಿದೆ. ಇದರ ಏನಂತ ಕೇಳಿದರೆ ಇದರದ್ದು ಲಾಸಾಹನ ಕಂಡುಹಿಡಿಯಿರಿ ಅಂತ ಕೊಟ್ಟಿರೋದ್ರಿಂದ ಲಾಸಾಹ ಆಗಿರೋದ್ರಿಂದ ಇದರ ಉತ್ತರ ಆಪ್ಷನ್ ಎ ಇಂಟು ಬಿ ಆಗುತ್ತೆ. ಅದರಲ್ಲಿ ಏನಾದರೂ ಮಾಸಾಹ ಅಂತ ಕೊಟ್ಟಿದ್ರೆ 1 ಅಂತ ಆಗ್ತಾ ಇತ್ತು. ಲಾಸಾಹ ಅಂತ ಕೊಟ್ಟಿರೋದ್ರಿಂದ ಎ ಇಂಟು ಬಿ. ಇನ್ನು ಎರಡನೇ ಪ್ರಶ್ನೆ ನೋಡೋದಾದರೆ, ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಆ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಅಂತ ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಅಸ್ಥಿರ ಜೋಡಿ ಅಂತ ಕೊಟ್ಟಿರೋದ್ರಿಂದ ಇದರ ಉತ್ತರ ಸಮಾಂತರ ರೇಖೆಗಳು ಅಂತ ಆಗುತ್ತೆ. ಇನ್ನು ಮೂರನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 7x⁴ ಮೈನಸ್ 2x⁻³ ಪ್ಲಸ್ 3x² ಪ್ಲಸ್ x ಮೈನಸ್ 3 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಕೇಳಿದ್ದಾರೆ. ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಹೇಳಿದ್ರೆ ಆ ಕೊಟ್ಟಿರುವಂಥ ಈಕ್ವೇಷನ್ ಏನಿರುತ್ತೆ ಅದರಲ್ಲಿ ಘಾತ ಯಾವುದಿರುತ್ತೆ ಅದು ಯಾವುದು ಹೆಚ್ಚು ಸಂಖ್ಯೆ ಇರುತ್ತೆ, ಗರಿಷ್ಠ ಘಾತ ಯಾವುದಾಗಿರುತ್ತೆ ಅದೇನೇ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಹೇಳ್ತೀವಿ. ಇದರಲ್ಲಿ ನೋಡ್ಬೋದು 4 ಅತಿ ದೊಡ್ಡ ಸಂಖ್ಯೆ ಅಂತ ಹೇಳ್ಬೋದು ಗರಿಷ್ಠ ಘಾತ. ಅದರಿಂದ ಇದರ ಉತ್ತರ ಆಪ್ಷನ್ ಬಿ 4 ಅಂತ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಇಲ್ಲಿ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ ಮಧ್ಯಾಂಕ. ಅವರೇ ಮಧ್ಯಾಂಕದ ಸೂತ್ರ ಕೊಟ್ಟಿದ್ದಾರೆ. ಎಲ್ ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಇಲ್ಲಿ ಎಫ್ ಎಂದರೆ ಅಂತ ಕೊಟ್ಟಿದ್ದಾರೆ ಮತ್ತು ಕೆಲವೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಎಫ್ ಅಂದರೆ ಅರ್ಥ ಏನು ಅನ್ನೋದನ್ನು ನಾವು ಬರೀಬೇಕಾಗುತ್ತೆ. ಇಲ್ಲಿ ಮೊದಲನೇ ಆಪ್ಷನ್ ನೋಡೋಣ. ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಅಂತ ಕೊಟ್ಟಿದ್ದಾರೆ. ವರ್ಗಾಂತರದ ಕೆಳಮಿತಿ ಅಂದರೆ ಇಲ್ಲಿ ನಮಗೆ ಎಲ್ಲಾಗುತ್ತೆ. ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿನೇ ಕರೆಕ್ಟ್. ಮಧ್ಯಾಂಕವಿರುವ ವರ್ಗಾಂತರ ಆವೃತ್ತಿ ಅಂದರೆ ಎಫ್ ಅಂತ ಆಗುತ್ತೆ. ಮತ್ತು ಇನ್ನು ಬೇರೆ ಆಪ್ಷನ್ ನೋಡೋದಾದರೆ ಸಂಚಿತ ಆವೃತ್ತಿ ಅಂದರೆ CF ಆಗುತ್ತೆ. ವರ್ಗಾಂತರದ ಗಾತ್ರ ಅಂದರೆ ನಾವು ಎಚ್ ಅಂತ ಬರಿತೀವಿ. ಇಲ್ಲಿ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಅಂತ ಹೇಳಿದ್ರೆ ನಮಗೆ ಎಫ್ ಅಂತ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಇದರಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆಯಾಗಬಹುದು ಅಂತ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ಯಾವುದು ಘಟನೆಯ ಸಂಭವನೀಯತೆ ಅಂತ ಕೊಟ್ಟಿದ್ದಾರೆ. ನಮಗೆ ಸಂಭವನೀಯತೆಯಲ್ಲಿ ಅಸಂಭವ ಘಟನೆ 0, ಸಂಭವ ಘಟನೆ 1 ಅಂತ ಗೊತ್ತಿದೆ. ಮತ್ತು ಅದರಲ್ಲಿ ಸಂಭವನೀಯತೆ ಏನಾದರೂ ಬರುತ್ತೆ ಅಂತ ಹೇಳಿದ್ರೆ 0ಇಂದ 1 ಒಳಗಡೆನೇ ಇಲ್ಲಿ ಮಧ್ಯೆ ಬರೋ ಅಂಥ ಸಂಖ್ಯೆಗಳೇ ಸಂಭವನೀಯತೆ ಆಗಿರುತ್ತೆ. ಅದರಿಂದ ಅಲ್ಲಿ ಬರೋ ಅಂಥ ಸಂಖ್ಯೆಗಳಲ್ಲಿ ಇದರಲ್ಲಿ ಯಾವುದು ಅಂತ ನೋಡೋದಾದರೆ -5 ಅಂದರೆ 0ಗಿಂತ ಕಡಿಮೆ ಆಗಿಬಿಡುತ್ತೆ. 1/5 ಅಂತ ಹೇಳಿದ್ರೆ 1/5 ನಾವು ಭಾಗಾಕಾರ ಮಾಡಿ ನೋಡೋದಾದರೆ 1/5 ಅಂದರೆ 5ರಿಂದ 1 ಭಾಗಿಸ್ಬೇಕಾಗತ್ತೆ. ಇಲ್ಲಿ 1 ಕಡಿಮೆ ಸಂಖ್ಯೆ 5ರಿಂದ 5ಕ್ಕಿಂತ 1 ಕಡಿಮೆ ಸಂಖ್ಯೆ ಆಗಿರೋದ್ರಿಂದ ಇಲ್ಲಿ ಪಾಯಿಂಟ್ ಹಾಕಿ ನಾವು ಇಲ್ಲಿ 0 ಅಂತ ಹಾಕೋಬೋದು. 5 2 10 ಅಂತ ಆಗುತ್ತೆ. 10ರಿಂದ 10 ಕಳೆದ್ರೆ 0 ಅಂತ ಸಿಗುತ್ತೆ. ಅಂದರೆ 1/5 ಅಂತ ಹೇಳಿದ್ರೆ ಇದನ್ನು ನಾವು 0.2 ಅಂತ ಬರಿಬೋದು. 0.2 ಅಂದರೆ 0ಗಿಂತ ಜಾಸ್ತಿ ಆಗುತ್ತೆ, 0.2 1ಕ್ಕಿಂತ ಕಡಿಮೆ ಆಗುತ್ತೆ. ಸೊ ಇದ್ರ ಉತ್ತರ ಆಪ್ಷನ್ ಬಿ ಆಗುತ್ತೆ. ಮುಂದಿನ ಸಿ ನೋಡೋದಾದರೆ ಇಲ್ಲಿ 1.5 ಇದೆ, ಅಂದರೆ ಸಂಖ್ಯೆ 1ಕ್ಕಿಂತ ಜಾಸ್ತಿ ಆಗೋಯಿತು. ಅದರಿಂದ ಆಪ್ಷನ್ ಸಿ ಆಗೋದಿಲ್ಲ. 5/2 ಅಂತ ನೋಡೋದಾದರೆ ಇದನ್ನು ಭಾಗಿಸಿ ನಾವು ನೋಡೋದಾದರೆ 2 2 4 ಆಗುತ್ತೆ. 5ರಲ್ಲಿ 4 ಹೋದರೆ 1. ಇಲ್ಲಿ ಪಾಯಿಂಟ್ ಹಾಕಿ ಇಲ್ಲಿ 0 ಹಾಕ್ಕೊಂಡ್ರೆ 2 5 10 ಅಂದರೆ ಇದು 2.5 ಇಲ್ಲೇ ಹೋಗ್ಬಿಡ್ತು. ಅದರಿಂದ ಸಂಖ್ಯೆ 1ಕ್ಕಿಂತ ಜಾಸ್ತಿ ಆಗುತ್ತೆ. ಅದರಿಂದ ಈ ಆಪ್ಷನ್ ಕೂಡ ರಾಂಗ್ ಆಗುತ್ತೆ. ಸೊ ಇಲ್ಲಿ ನಮಗೆ 0ಇಂದ 1 ಒಳಗಡೆ ಬರೋವಂಥ ಸಂಖ್ಯೆ 1/5 ಆಗುತ್ತೆ. ಅದರಿಂದ ಆಪ್ಷನ್ ಬಿ
ಇದಕ್ಕೆ ಉತ್ತರ ಸರಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿಯ ಬೆಲೆಯು ಅಂತ ಕೇಳಿದ್ದಾರೆ. ಸೈನ್ 30 ಡಿಗ್ರಿ ಅಂತ ಹೇಳಿದ್ರೆ ನಮಗೆ 1/2 ಅಂತ ಗೊತ್ತು, ಪ್ಲಸ್ ಕಾಸ್ 60 ಡಿಗ್ರಿ ಅಂತ ಹೇಳಿದ್ರೆ 1/2. ಸೊ ಅರ್ಧ ಪ್ಲಸ್ ಅರ್ಧ ಅಂತ ಅಂದರೆ ಅದು ಉತ್ತರ 1 ಅಂತ ಆಗುತ್ತೆ. ಇದರಲ್ಲಿ ಆಪ್ಷನ್ ಸಿ 1 ಇದರ ಉತ್ತರ ಕರೆಕ್ಟಾಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಅಂಚಿನ ಉದ್ದ 6 ಸೆಂಟಿಮೀಟರ್ ಇರುವ ಚೌಕಗನದ ಘನಫಲ ಅಂತ ಕೇಳಿದ್ದಾರೆ. ಚೌಕಗನದ ಘನಫಲ ಅಂತ ಹೇಳಿದ್ರೆ ನಮಗೆ ಅದರ ಸೂತ್ರ ಎ ಕ್ಯೂಬ್ ಅಂತ ಬರ್ಕೋತೀವಿ. ಇಲ್ಲಿ 6 ಅಂತ ಇರೋದ್ರಿಂದ 6 × 6 × 6 ಇಷ್ಟನ್ನು ನಾವು 6ರಿಂದ 6 ಗುಣಿಸಿ ಅದ್ರ ಬರೋ ಉತ್ತರದಿಂದ ಮತ್ತೆ 6ನ್ನು ಗುಣಿಸಿದ್ರೆ ನಮಗೆ 216 ಸಿಗುತ್ತೆ. ಅದಕ್ಕೆ ಆಪ್ಷನ್ ಎ 216 ಇದರ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು ಅಂತ ಹೇಳಿರೋದ್ರಿಂದ ಇದಕ್ಕೆ ಆಪ್ಷನ್ ಏನಾಗಿರುತ್ತೆ ಅಂತ ಹೇಳಿದ್ರೆ n × n+1 ಆಗುತ್ತೆ. ಮತ್ತು ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತಂದರೆ ಅದನ್ನು n² ಅಂತ ಬರಿತೀವಿ. ಮೊತ್ತವನ್ನು ಕಳೆದಾಗ ಅಂತ ಕೊಟ್ಟಿರೋದ್ರಿಂದ ಇದನ್ನು ಕಳಿಬೇಕಾಗತ್ತೆ. ಇವಾಗ n × n ಅಂದರೆ n² ಪ್ಲಸ್ n × n 1 ಅಂತ ಹೇಳಿದ್ರೆ n ಆಯಿತು, ಮೈನಸ್ n² ಹಾಗೆ ಬರ್ಕೋಣ. n² ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಉಳಿದಿರೋ ಅಂಥದ್ದು n ಅಂತ ಆಗುತ್ತೆ. ಸೊ ಇದ್ರ ಉತ್ತರ ಆಪ್ಷನ್ ಡಿ n ಆಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಕೊಟ್ಟಿರುವ ನಕ್ಷೆಯಲ್ಲಿ y = p(x) ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಶೂನ್ಯತೆಗಳ ಸಂಖ್ಯೆ ಅಂತ ಕೇಳಿರೋದ್ರಿಂದ ಇಲ್ಲಿ ಎಕ್ಸ್ ಅಕ್ಷದ ಮೇಲೆ ಎಷ್ಟು ಬಿಂದುಗಳು ಬಂದಿದೆ ಅದನ್ನು ನೋಡಬೇಕಾಗುತ್ತೆ. ಇದರಲ್ಲಿ 1, 2, 3 ಬಿಂದುಗಳು ಎಕ್ಸ್ ಅಕ್ಷದ ಮೇಲೆ ಹಾದು ಹೋಗಿದೆ. ಅದರಿಂದ ಇದ್ರ ಉತ್ತರ ಆಪ್ಷನ್ 3 ಆಗುತ್ತೆ. ಅದರಲ್ಲಿ ಏನಾದರೂ ಶೂನ್ಯತೆಗಳು ಯಾವ್ಯಾವುದು ಅಂತ ಕೇಳಿದರೆ ನಾವು ಶೂನ್ಯತೆಗಳು ಯಾವ್ಯಾವುದು ಅಂತ ಬರೀಬೇಕಾಗಿತ್ತಾಯಿತು. ಆದರೆ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಕೇಳಿರೋದ್ರಿಂದ ಬರೀ 3 ಅಂತ ಬರೆದ್ರೆ ನಮಗೆ ಅಂಕಗಳು ಸಿಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮೂಲ ಬಿಂದುವಿನಿಂದ P(a), B ಬಿಂದುವಿಗೆ ಇರುವ ದೂರವನ್ನು ಅಂತ ಕೇಳಿದರೆ, ಅಂದರೆ ಒಂದು ನಿರ್ದೇಶಾಂಕ ರೇಖಾಗಣಿತದಲ್ಲಿ ಮೂಲ ಬಿಂದು ಅಂದರೆ ಇಲ್ಲಿ ಮಧ್ಯಬಿಂದು 0 ಅಂತ ಆಗುತ್ತೆ. ಮೂಲ ಬಿಂದು ಇದ್ದಾಗ ಅದಕ್ಕೆ ದೂರ ಸೂತ್ರ ನಾವು ಬರಿತೀವಿ ಅಂತ ಅಂದರೆ √(x² + y² ಅಂತ ಆಗುತ್ತೆ. ಆದರೆ ಇಲ್ಲಿ P(a), B ಅಂತ ಕೊಟ್ಟಿರೋದ್ರಿಂದ ಇದು √(a² + b² ಅಂತ ಬರಿಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಚಿತ್ರದಲ್ಲಿ ತ್ರಿಭುಜ ABC ಬಾಹುವಿಗೆ ಅನುರೂಪವಾಗಿರುವ ತ್ರಿಭುಜ PQನ ಬಾಹುವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದನ್ನು ಸಿಂಪಲಾಗಿ ನೋಡೋದಾದರೆ ಅಂದರೆ ABಗೆ ಅನುರೂಪವಾಗಿರುವ ಅಂದರೆ ABಗೆ ಒಂದೇ ರೀತಿ ಇರೋಂಥ ರೂಪ ಯಾವುದರಲ್ಲಿದೆ ತ್ರಿಭುಜ PQRಲ್ಲಿ ಅನ್ನೋದನ್ನು ನಾವು ಬರಿಬೇಕಾಗಿರೋದು. ಇಲ್ಲಿ ಎ ಏನಿದೆ ಇದಕ್ಕೆ ಯಾವುದೇ ಕೋನಗಳನ್ನ ಕೊಟ್ಟಿಲ್ಲ. ಆದ್ದರಿಂದ ಇಲ್ಲಿ PQRಲ್ಲಿ ಯಾವ ಕೋನಕ್ಕೆ ನಾವು ಯಾವುದೇ ಆ್ಯಂಗಲ್ನ ಕೊಟ್ಟಿಲ್ಲ, ಯಾವುದೇ ಕೋನಗಳನ್ನ ಕೊಟ್ಟಿಲ್ಲ, ಅದನ್ನು ನಾವು ಎ ಅಂತ ಬರ್ಕೊಳ್ಳೋಣ. ಇಲ್ಲಿ 6 ಜಾಗಕ್ಕೆ ಎ ಅಂತ ಬರಿತಾ ಇದ್ದೀನಿ. ಅದೇ ರೀತಿ ಕೋನ ಬಿಯಲ್ಲಿ 80 ಡಿಗ್ರಿ ಇದೆ. ಇಲ್ಲಿ 80 ಡಿಗ್ರಿ ಪಿಯಲ್ಲಿ ಇರೋದ್ರಿಂದ ಬಿ ಅಂತ ಬರ್ಕೋತೀನಿ. ಇಲ್ಲಿ ಸಿಯಲ್ಲಿ 60 ಡಿಗ್ರಿ ಇರೋದ್ರಿಂದ ಕ್ಯೂ ಜಾಗಕ್ಕೆ ನಾನು ಸಿ ಅಂತ ಬರ್ಕೋತಾ ಇದ್ದೀನಿ. ಇವಾಗ ಅವರು ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ, AB ಬಾಹುವಿಗೆ ಅಂತ ಕೊಟ್ಟಿದ್ದಾರೆ. AB ಬಾಹು ಅಂತಂದರೆ ಯಾವುದಾಯಿತು, ಇದಾಯಿತು. AB ಬಾಹು ಅಂದರೆ ಇದರಲ್ಲಿ ಇದಕ್ಕೆ ಅನುರೂಪವಾಗಿರೋ ಅಂಥದ್ದು ಯಾವುದಾಯಿತು, PR ಅಂತ ಆಯಿತು. ಸೊ ಇದ್ರ ಉತ್ತರ ನಮಗೆ PR ಅಂತ ಸಿಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ ಇದರಲ್ಲಿ ತ್ರಿಜ್ಯ R ಮಾನ ಇರುವ ಒಂದು ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಗೋಳದ ಘನಫಲ ಕಂಡುಹಿಡಿಯಕ್ಕಿರುವಂಥ ಸೂತ್ರನ ನಾವು ಬರಿಬೇಕಾಗತ್ತೆ. ಸೂತ್ರ ಯಾವುದು ಅಂತ ಹೇಳಿದ್ರೆ 4/3 πr³ ಅಂತ ಆಗುತ್ತೆ.
ಇದರ ಉತ್ತರ ನಾವು 4/3 ಪೈ ಆರ್ ಕ್ಯೂಬ್ ಅಂತ ಬರೆದ್ರೆ ಸಾಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ 2x+3y - 9 = 0, 4x+6y - 18 = 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರವನ್ನು ಹೊಂದಿದೆ ಅನ್ನೋದನ್ನು ಕಂಡುಹಿಡಿಯಬೇಕಾಗುತ್ತೆ. ಇದಕ್ಕೆ ನಾವು ನೋಡೋದಾದರೆ ಇದರಲ್ಲಿ ನಾವು a1x b1y c1 ಅಂತ ಬರಿತೀವಿ. ಇದಕ್ಕೆ a2x b2y c2 ಅಂತ ಬರಿತೀವಿ. ನಮಗೆ ಸಮೀಕರಣ ಜೋಡಿಗಳು ಕೊಟ್ಟಾಗ ನಾವು ಏನಂತ ಬರಿತೀವಿ, a1/a2 b1/b2 c1/c2 ಅಂತ ಬರ್ಕೋಬೇಕಾಗತ್ತೆ. ಇಲ್ಲಿ ನೋಡೋಣ, a1 ಅಂತ ಹೇಳಿದ್ರೆ ನಮಗೆ 2 ಇದೆ, a2 ಅಂತ ಹೇಳಿದ್ರೆ ನಮಗೆ 4 ಇದೆ, ಈಕ್ವಲ್ ಟು b1 ಅಂತ ಹೇಳಿದರೆ 3/6 ಆಯಿತು. ಅದೇ ರೀತಿ ಇಲ್ಲಿ -9/18 ಆಯಿತು. -9/18. ಇಲ್ಲಿ 2 1 2, 2 2 4, 3 1 3, 3 2 6, ಮೈನಸ್ ಕ್ಯಾನ್ಸಲ್ ಮಾಡೋಣ. 9 1 9, 9 2 18 ಆಯಿತು. ಇವಾಗ ಎಲ್ಲ ಕಡೆ ನೋಡಿದ್ರೆ 1/2 1/2 1/2 ಅಂತ ಬಂದಿದೆ. ಎಲ್ಲ ಕಡೆನೂ ಸಮ ಇದ್ದರೆ ನಾವು ಇದಕ್ಕೆ ನಾವು ಅಪರಿಮಿತ ಪರಿಹಾರ ಅಂತ ಬರಿಬೇಕಾಗತ್ತೆ. ಉತ್ತರ ಅಪರಿಮಿತ ಪರಿಹಾರ. ಇಲ್ಲಿ ನಾವು ಇದು ಈಕ್ವಲ್ ಇಲ್ಲ ಅಂದರೆ ನಾವು ಬೇರೆ ಬರಿತೀವಿ. ಇದರಲ್ಲಿ ಎಲ್ಲವೂ ಸಮ ಇರೋದ್ರಿಂದ ನಾವು ಅಪರಿಮಿತ ಪರಿಹಾರ ಅಂತ ಬರಿತೀವಿ. ಅದಾದಮೇಲೆ ನಮಗೆ 2x² - 2x² = 3x - 5 ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಆದರ್ಶ ರೂಪ ಅಂತ ಬಂದ ತಕ್ಷಣ ಘಾತಗಳನ್ನ ಏನು ಮಾಡೋಣ, ಇಳಿಕೆ ಕ್ರಮದಲ್ಲಿ ಬರಬೇಕು, ಆ ರೀತಿ ಬರ್ಕೋಬೇಕಾಗತ್ತೆ. ಇಲ್ಲಿ 2x² ಇದೆ, ಅದನ್ನು ಹಾಗೆ ಬರ್ಕೊಳ್ಳೋಣ. ಇಲ್ಲಿ ಈಕ್ವಲ್ ಟು 3x ಇರೋದ್ರಿಂದ ಅದನ್ನು ಈ ಕಡೆ ಬರ್ಕೊಂಡ್ರೆ -3x ಆಗುತ್ತೆ. ಇಲ್ಲಿ -5 ಇರೋದ್ರಿಂದ ಈ ಕಡೆ ಬರ್ಕೊಂಡ್ರೆ +5 ಆಗುತ್ತೆ, ಈಕ್ವಲ್ ಟು 0 ಆಗುತ್ತೆ. ಇಲ್ಲಿ ನೋಡಿದ್ರೆ x² 2, x² 1 ಆಗುತ್ತೆ, ಇಲ್ಲಿ x² 0 ಆಗುತ್ತೆ. ಅಂದರೆ ಇಲ್ಲಿ ಇಳಿಕೆ ಕ್ರಮದಲ್ಲಿ ಬಂದಿದೆ. ಸೊ ಇದರ ಆದರ್ಶ ರೂಪ ಇಷ್ಟನ್ನು ಬರೆದ್ರೆ ನಮಗೆ ಇದರ ಆದರ್ಶ ರೂಪ ಇದೇ ಆಗುತ್ತೆ. ಇಲ್ಲಿ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಒಂದು ಸಮಾಂತರ ಶ್ರೇಣಿಯ ಮೂರನೇ ಪದ 15, ಅದೇ ರೀತಿ ಸಮಾಂತರ ಶ್ರೇಣಿಯ ಎರಡನೇ ಪದ ಅಂದರೆ ಎರಡನೇ ಪದ ಎಷ್ಟು ಕೊಟ್ಟಿದ್ದಾರೆ, 8 ಕೊಟ್ಟಿದ್ದಾರೆ. a2 ಅಂದರೆ 8, a3 ಅಂದರೆ 15. ಶ್ರೇಣಿಯ ಮೊದಲ ಪದ ಅಂತಂದರೆ ನಾವಿಲ್ಲಿ a1 ನಾವು ಬರ್ಕೋಬೇಕಾಗತ್ತೆ. ಇಲ್ಲಿ ನಾವು ಸಮಾಂತರ ಶ್ರೇಣಿ ಅಂತ ಬಂದಾಗ ನಾವು ಇದರಲ್ಲಿ ಎಷ್ಟೊಂದು ಮೆಥಡ್ಗಳನ್ನ ಮಾಡ್ಬೋದು. ಇಲ್ಲಿ ನೋಡೋದಾದರೆ ಇಲ್ಲಿ a1 a2 a3 ಅಂತ ಆಯಿತು. a2 a3 ಕೊಟ್ಟಿದ್ರೆ ನಾವು a1ನ ಕಂಡುಹಿಡಬೇಕು. ನಾವು a2 a3ನ ತೊಗೊಂಡು a + d = 8, a + 2d = 13 ಅಂತ ಬರ್ಕೊಂಡು ಕೂಡ ಬೇಕಾದರೆ ಇದನ್ನು ಬಿಡಿಸ್ತಾ ಹೋಗ್ಬೋದು. ನಾವು ಮೊದಲ ಪದವನ್ನು ಕಂಡುಹಿಡಿಬೋದು. ಇನ್ನೂ ಒಂದು ಮೆಥಡ್ ಅಂತ ಹೇಳಿದ್ರೆ 13ರಲ್ಲಿ 8ನ್ನು ಕಳಿಬೇಕಾಗತ್ತೆ. 13ರಲ್ಲಿ 8ನ್ನು ಕಳೆದ್ರೆ ನಮಗೆ ಏನು ಸಿಗುತ್ತೆ, 5 ಸಿಗುತ್ತೆ. ಅಂದರೆ ಇಲ್ಲಿಂದ ಇಲ್ಲಿಗೆ ವ್ಯತ್ಯಾಸ 5 ಅಂತ ಬಂತು. ಮತ್ತು ನಮಗೆ ಇಲ್ಲಿಂದ ಇಲ್ಲಿ ಕಳೆದ್ರೂ ವ್ಯತ್ಯಾಸ 5 ಅಂತ ಬರಬೇಕು. ಆ ಥರ ಸಂಖ್ಯೆನ ನಾವು ಇಲ್ಲಿ ಬರಿಬೇಕಾಗತ್ತೆ. ಇಲ್ಲಿ 8 ಇರೋದ್ರಿಂದ 8ರಿಂದ ನಾವು ಮತ್ತೆ 8ಕ್ಕೆ ನಾವು ಇಲ್ಲಿ 13ರಲ್ಲಿ 8 ಕಳೆದ್ರೆ ನಮಗೆ 5 ಬರ್ತಾ ಇದೆ. ಇಲ್ಲಿ ಎರಡನೇ ಸಂಖ್ಯೆ 8, ಅದರಿಂದ 8ನ ಹಾಗೆ ಬರ್ಕೊಳ್ಳೋಣ. ಇದರಿಂದ 5ನ ಕಳೆಯೋಣ. ಈ 8ರಿಂದ 5ನ ಕಳೆದ್ರೆ ನಮಗೆ ಇನ್ನು 3 ಸಿಗುತ್ತೆ. ಅಂದರೆ ಇಲ್ಲಿ ಮೊದಲ ಪದ ಏನಾಗುತ್ತೆ, a1 ಅನ್ನೋದು ಏನಾಗುತ್ತೆ 3 ಅಂತ ಆಗುತ್ತೆ. ಇಲ್ಲಿನ ಇವಾಗ ನೋಡಿದರೆ 8ರಿಂದ 5ನ ಕಳೆದ್ರೆ 3 ಸಿಕ್ತು. 5ನ ಕಳೆದ್ರೆ 3 ಸಿಕ್ತು. ಅಂದರೆ ಇಲ್ಲಿನ ಸಾಮಾನ್ಯ ವ್ಯತ್ಯಾಸ ಕೂಡ 5 ಆಗಿದೆ. ಈ ರೀತಿ ಬರ್ಕೊಂಡ್ರೆ ನಮಗೆ ಉತ್ತರ 3 ಅಂತ ಸಿಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಎಕ್ಸ್ನ ಬೆಲೆ ಅಂತ ಕೇಳಿರೋದ್ರಿಂದ ಈ ಚಿತ್ರವನ್ನು ನೋಡಿದ ತಕ್ಷಣ ಇದು ಥೇಲ್ಸ್ ಪ್ರಮೇಯ ಅಂತ ಗೊತ್ತೇ ಆಗುತ್ತೆ. ಅದರಿಂದ ಇಲ್ಲಿ ಏನು ಮಾಡೋಣ, 2/3 =
4/x ಅಂತ ಬರ್ಕೋಬೇಕಾಗುತ್ತೆ. ಇಲ್ಲಿ ಓರೆ ಗುಣಾಕಾರ ಮಾಡಿದ್ರೆ 2 × x = 4 × 3 ಆಗುತ್ತೆ. ಈ ಎಕ್ಸನ್ನ ಹಾಗೆ ಬರ್ಕೊಳ್ಳೋಣ. 4 3 12 4 3 12 ಡಿವೈಡೆಡ್ ಬೈ 2ನ ಓರೆ ಗುಣಾಕಾರ ಮಾಡಿಕೊಂಡ್ರೆ ಕೆಳಗಡೆ ಬರುತ್ತೆ. ಇಲ್ಲಿ 2 1 2 2 6 12 ಆಯಿತು. ಇಲ್ಲಿ ಎಕ್ಸ್ನ ಬೆಲೆ ಏನು ಸಿಕ್ತು? 6 ಅಂತ ಆಯಿತು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ ಇದರಲ್ಲಿ 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. 3 + √5 ಅಂತ ಹೇಳಿದಾಗ ಇದನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡ್ಕೊಳ್ಳೋಣ. 3 + √5 ನಾವು ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡಿಕೊಂಡ್ರೆ ಅದನ್ನು ನಾವು a/b ಅಂತ ಬರಿಬೋದು ಅಂತ ಬರ್ಕೊಳ್ಳೋಣ. ನಂತರ ಇದನ್ನು √5 ಹಾಗೆ ಇಟ್ಕೊಂಡು a/b = √5 = a/b. ಈ 3ನ್ನು ನಾವು ಈ ಕಡೆ ಶಿಫ್ಟ್ ಮಾಡಿದ್ರೆ -3 ಆಗುತ್ತೆ. ಇದನ್ನು ಮತ್ತೆ ಬಿಡಿಸ್ತಾ ಹೋದರೆ ನಮಗೆ b × 3 ಅಂತ ಹೇಳಿದ್ರೆ a - 3b ಡಿವೈಡೆಡ್ ಬೈ b ಆಗುತ್ತೆ. ಇಲ್ಲಿ ನೋಡೋದಾದರೆ a - 3b ಡಿವೈಡೆಡ್ ಬೈ b ಅಂದರೆ ನಾವು 3 + √5ನ್ನು ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡಿಕೊಂಡಾಗ a - 3b ಡಿವೈಡೆಡ್ ಬೈ b ಅಂದರೆ ಇದು ಕೂಡ ನಮಗೆ ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ ಇಲ್ಲಿ ನೋಡ್ಬೋದು √5 ಇದೆ. √5 ನಮಗೆ ಅಭಾಗಲಬ್ಧ ಸಂಖ್ಯೆ ಅಂತ ಗೊತ್ತಿರೋದ್ರಿಂದ √5 ಅಭಾಗಲಬ್ಧ ಸಂಖ್ಯೆ ಆಗಿದೆ. ಆದ್ದರಿಂದ ನಾವು ಏನಂತ ಹೇಳ್ಬೋದು, 3 + √5ನ್ನು ನಾವು ಅಭಾಗಲಬ್ಧ ಸಂಖ್ಯೆ ಅಂತಲೇ ಹೇಳಬೇಕಾಗುತ್ತೆ. ಇಲ್ಲಿ √5 ಅಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ a - 3b/b ಕೂಡ ಅಭಾಗಲಬ್ಧ ಸಂಖ್ಯೆ ಆಗುತ್ತೆ. ಅದರಿಂದ ಏನು ಮಾಡೋಣ, 3 + √5ನ್ನು ನಾವು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಬರೀಬೇಕಾಗುತ್ತೆ. ಇದರಲ್ಲಿ ನಮ್ಮ ಏನು ಊಹೆ ಮಾಡ್ಕೊಂಡಿದ್ವಿ ಇದು ಭಾಗಲಬ್ಧ ಸಂಖ್ಯೆ ಅಂತ, ಅದು ತಪ್ಪಾಗಿದೆ ಅಂತ ಹೇಳಿಕೆ ಬರೀಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಮುಂದಿನ ಪ್ರಶ್ನೆಯಲ್ಲಿ 36 120 ಈ ಪೂರ್ಣಾಂಕಗಳ ಲಾಸಹ ಮತ್ತು ಮಾಸಾಹಗಳನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿಯಿರಿ. ಮತ್ತು ಲಾಸಹ × ಮಾಸಾಹ = ಆ ಸಂಖ್ಯೆಗಳ ಗುಣಲಬ್ಧ ಎಂದು ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಲೆಂತಿ ಪ್ರೊಸೀಜರೇ ಆಯಿತು. ಇದು ಸಿಂಪಲಾಗಿ ಕೊಡ್ಬೋದಿತ್ತು, ಆದರೆ ಈಗ ಕೊಟ್ಟಿದ್ದಾರೆ, ಬಿಡಿಸ್ತಾ ಹೋಗೋಣ. 36 ಮತ್ತು 120ಕ್ಕೆ ನಾವು ಲಾಸಹ ಮಾಸಾಹನ ಕಂಡುಹಿಡಬೇಕಾಗುತ್ತೆ. 136 ಅಂತ ಅಂದರೆ ಎರಡನೇ ಸಂಖ್ಯೆಯಲ್ಲಿ 2 1 2 2 8 16 2 9 18 3 3 9 ಅಂತ ಬರೀಬೇಕಾಗುತ್ತೆ. ಅಂದರೆ ನಾವು 36ನ್ನು ನಾವು 2√2 3√1 ಅಂತ ಬರಿಬೋದು. ಇಲ್ಲಿ 120 ಕೊಟ್ಟಿದ್ದಾರೆ. 2 6 12 0 ಹಾಗೆ ಬರ್ಕೊಳ್ಳೋಣ. 2 3 6 0 ಹಾಗೆ ಬರ್ಕೊಳ್ಳೋಣ. 2 1 2 2 5 10 ಅಂತ ಆಗುತ್ತೆ. 3 5 15 ಅಂತ ಬರ್ಕೋಬೇಕಾಗತ್ತೆ. ಇವಾಗ ನಾವು 120 ಅಂತ ಹೇಳಿದ್ರೆ 2√3 3√1 5√1 ಅಂತ ಬರಿಬೇಕಾಗುತ್ತೆ. ಇಲ್ಲಿ ನಮಗೆ ಏನು ಬೇಕಾಗಿದೆ, ಲಾಸಹ ಮಾಸಾಹ ಎರಡೂ ಬೇಕಾಗಿರೋದ್ರಿಂದ ಎರಡನ್ನೂ ನಾವು ಕಂಡುಹಿಡ್ಕೊಳ್ಳೋಣ. ಫಸ್ಟು ಲಾಸಹ ಏನಾಗುತ್ತೆ, ಮಾಸಾಹ ಏನಾಗುತ್ತೆ ಅಂತ. ಇಲ್ಲಿ ಲಾಸಹ ನೋಡೋದಾದರೆ ಲಾಸಹ ಬರ್ಕೊಳ್ಳೋಣ. ಲಾಸಹ ಈ ಎರಡೂ ಸಂಖ್ಯೆಗಳಿಗೆ 36, 120 ಇದಕ್ಕೆ ನಾವು ಲಾಸಹ ಕಂಡುಹಿಡಿದಾಗ ಏನು ಬರುತ್ತೆ ಅಂತ ಹೇಳಿದ್ರೆ 2√2 3√1 5√1 ಆಗುತ್ತೆ. ಅದೇ ರೀತಿ ಮಾಸಾಹ 36, 120ಕ್ಕೆ ಮಾಸಾಹ ಕಂಡುಹಿಡಿದ್ರೆ ನಮಗೆ 2√2 2√2 3√1 ಅಂತ ಸಿಗುತ್ತೆ. ಇಲ್ಲಿ ಲಾಸಹ 2√3 ಆಗಿದೆ. 2√3 3√1 ಇಂಟು 5√1. ಇಲ್ಲಿ 2√2 ಇಂಟು 3√1 ಅಂತ ಆಯಿತು. ಇದಕ್ಕೆ ನಾವು ಏನಂತ ಕೇಳಿದರೆ ಅಲ್ಲಿ ಲಾಸಹ ಇಂಟು ಮಾಸಾಹ = ಆ ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ಬರಿಬೇಕು ಅಂತ. ಅಂದರೆ ಲಾಸಹ ಇಂಟು ಮಾಸಾಹ ಲಾಸಹ ಇಂಟು ಮಾಸಾಹ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಅಂತ ಹೇಳಿದರೆ 36 ಇಂಟು 120. ಇಲ್ಲಿ ಲಾಸಹ ಅಂತ ಹೇಳಿದರೆ ನಮಗೆ 2√2
2 3 1 5 ಇಂಟು 2 3 1 ಅಂತ ಬಂದಿದೆ. ಇಲ್ಲಿ 336 ಇಂಟು 120 ಬಂದಿರೋದ್ರಿಂದ ಈ ಎರಡನ್ನು ಗುಣಿಸಿದ್ರೆ ನಮಗೆ ಇದ್ರ ಉತ್ತರ ನಮಗೇನು ಸಿಗುತ್ತೆ ಅಂತ ಹೇಳಿದ್ರೆ 4 3 2 0 ಸಿಗುತ್ತೆ. ಈ ಎರಡು ಸಂಖ್ಯೆಗಳನ್ನ ಗುಣಿಸಿದ್ರೆ 4 3 2 0 ಸಿಗುತ್ತೆ. ಅದೇ ರೀತಿ ಇಷ್ಟು ಸಂಖ್ಯೆಗಳನ್ನ ನಾವು ಗುಣಿಸಿದಾಗ ಇಲ್ಲೂ ಕೂಡ 4 3 2 0 ಅಂತ ಸಿಗುತ್ತೆ. 4 3 2 0. ಸೊ ಇದ್ರ ಉತ್ತರ ಏನಾಗಿದೆ, ಲಾಸಹ ಮಾಸಹಗಳಿಗೆ ಇದೆರಡಾಯಿತು. ಇದನ್ನು ಕಂಡುಹಿಡಿದ ಮೇಲೆ ನಮಗೆ ಏನು ಸಿಕ್ಕಿದೆ, ಅದರ ತಾಳೆ ನೋಡಿದಾಗ ಕೂಡ ಇದೆರಡು ಸಮ ಆಗಿದೆ. ಆದ್ದರಿಂದ ಇದು ಉತ್ತರ ಸರಿಯಾಗಿದೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ವರ್ಜಿಸುವ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ 2x + y = 10 ಅಂತ ಆಯಿತು. x - y = 2. ಇವಾಗ ನಾವೇನು ಮಾಡೋಣ, ಇದೆರಡನ್ನು ಕಳೆದ್ರೆ ನಮಗೆ y ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋ ಅಂಥದ್ದು 3x = 10 2 12 ಆಯಿತು. ಅಂದರೆ 3x = 12 ಇದೆ. x = 12/3 ಅಂತ ಬರಿಬೋದು. 3 1 3 3 4 12. ಇವಾಗ x ಬೆಲೆ ನಮಗೆ ಏನು ಸಿಕ್ತು, 4 ಅಂತ ಸಿಕ್ತು. ಈ ಎರಡು ಸಮೀಕರಣಗಳಲ್ಲಿ ಯಾವ್ದಾದ್ರು ಒಂದನ್ನು ತಗೋಣ. x - y = 2 ಅಂತ ತಗೋತೀನಿ. x ಬೆಲೆ 4 ಆಗಿದೆ. 4 - y = 2 ಅಂತ ಆಯಿತು. -y ಹಾಗೆ ಇಟ್ಕೊಳ್ಳೋಣ. 2 - 4 ಆಯಿತು. ಈ +4 ಈ ಕಡೆ ಶಿಫ್ಟ್ ಮಾಡಿದ್ರೆ -4 ಅಂತ ಆಯಿತು. ಇವಾಗ 4ರಲ್ಲಿ 2 ಕಳೆದ್ರೆ ನಮಗೆ ಉತ್ತರ -2 ಅಂತ ಸಿಗುತ್ತೆ. ಇಲ್ಲಿ -y. ಇವಾಗ y ಕ್ಯಾನ್ಸಲ್ ಮಾಡಿದ್ರೆ ನಮಗೆ y ಬೆಲೆ 2 ಅಂತ ಸಿಗುತ್ತೆ. ಸೊ x ಬೆಲೆ 4, y ಬೆಲೆ 2 ಅಂತ ಸಿಕ್ಕಿದೆ. ಇದ್ರ ಉತ್ತರ ಇದಾಯಿತು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಇದರಲ್ಲಿ 3, 7, 11 ಈ ಸಮಾಂತರ ಶ್ರೇಣಿಯ 10 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಮೊತ್ತ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊತ್ತ ಅಂದ ತಕ್ಷಣ ನಾವು SN ಸೂತ್ರ ಬರೀಬೇಕು. 10 ಪದಗಳು ಅಂತ ಕೊಟ್ಟಿರೋದ್ರಿಂದ ಅಲ್ಲಿ n = 10 ಅಂತ ಆಯಿತು. a ಅಂತ ಹೇಳಿದ್ರೆ ಮೊದಲ ಪದ 3 ಆಯಿತು. ಅದೇ ರೀತಿ ಡಿ ಅಂತ ಹೇಳಿದ್ರೆ ಇದರ ಸಾಮಾನ್ಯ ವ್ಯತ್ಯಾಸ ಎಷ್ಟಾಯಿತು ಅಂತ ಬರೀಬೇಕಾಗುತ್ತೆ. 7 - 3. 7ರಲ್ಲಿ ನಮಗೆ 7ರಲ್ಲಿ 3 ಕಳಿಬೇಕಾಗುತ್ತೆ. ಕಳೆದ್ರೆ ನಮಗೆ 4 ಸಿಗುತ್ತೆ. ಇವಾಗ SN ಸೂತ್ರವನ್ನು ಹಾಕೊಳ್ಳೋಣ. SN ಸೂತ್ರ ಹೇಳಿದ್ರೆ SN = n/2 × 2a + n - 1 × d ಅಂತ ಆಗುತ್ತೆ. ಇವಾಗ n ಅಂತ ಹೇಳಿದ್ರೆ ನಮಗೆ 10 ಅಂತ ಗೊತ್ತಿದೆ. 10 / 2. 2 × a ಅಂತ ಹೇಳಿದ್ರೆ 3 + n - 1 ಅಂತ ಹೇಳಿದ್ರೆ 10 - 1 × d ಅಂದರೆ 4 ಆಯಿತು. ಇಲ್ಲಿ 2 1 2 2 5 10. ಸೊ 5 × 3 2 6 ಪ್ಲಸ್ 10ರಲ್ಲಿ 1 ಹೋದರೆ 9 ಆಯಿತು. 9 4 36 ಆಯಿತು. ಇಷ್ಟು ಸಂಖ್ಯೆಗಳನ್ನ ಬಿಡಿಸಿದ್ರೆ ನಮಗೆ ಉತ್ತರ 210 ಅಂತ ಬರುತ್ತೆ. ಸೊ ಇದರ ಉತ್ತರ 210 ಅಂತ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಇದರಲ್ಲಿ ಚಿತ್ರದಲ್ಲಿ O ಕೇಂದ್ರವುಳ್ಳ ವೃತ್ತವು ABಯು ವ್ಯಾಸವಾಗಿದೆ. ABಯು ವ್ಯಾಸವಾಗಿದೆ ಅಂತ ಹೇಳಿದ್ರೆ OB ಮತ್ತು OA ಏನಾಗುತ್ತೆ, ತ್ರಿಜ್ಯ ಆಗುತ್ತೆ. ಮತ್ತು APಯು ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ. ಈ AP ಏನಾಗಿದೆ, ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ OCB 25 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗೆಯೇ APB ಅಂದರೆ ಇದ್ರ ಅಳತೆನ ನಾವು ಕಂಡುಹಿಡಿಬೇಕು ಅಂತ ಕೊಟ್ಟಿದ್ದಾರೆ ಅಲ್ವಾ. ಒಂದು ವಿಚಾರ ನಾವಿಲ್ಲಿ ಏನೇನನ್ನು ಗಮನಿಸಬೇಕು ಅಂದರೆ, ಫಸ್ಟು ಪ್ರಶ್ನೆಯಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ನೋಡ್ಕೋಬೇಕಾಗತ್ತೆ. ಇಲ್ಲಿ ಅವರು AB ವ್ಯಾಸ ಅಂತ ಕೊಟ್ಟಿರೋದ್ರಿಂದ ನಮಗೆ OB ಒಂದು ತ್ರಿಜ್ಯ ಆಗುತ್ತೆ, ಹಾಗೆಯೇ OA ಕೂಡ ಒಂದು ತ್ರಿಜ್ಯ ಆಗುತ್ತೆ. ಇಲ್ಲಿ ನೋಡೋದಾದರೆ OC ಕೂಡ ಒಂದು ತ್ರಿಜ್ಯ ಆಗುತ್ತೆ. ಅದೇ ರೀತಿ ಇನ್ನೊಂದು ಅಂಶವನ್ನು ನಾವು ನೋಡೋದಾದರೆ, ಇಲ್ಲಿ
ಎ ಪಿ ಅನ್ನೋದು ಏನಂತ ಕೊಟ್ಟಿದ್ದಾರೆ, ಎ ಪಿಯು ಎ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ. ಈ ಬಿಂದುಗೆ ನಾವೇನಾಗಿದ್ರೆ ಎ ಪಿನ ಒಂದು ಸ್ಪರ್ಶಕವಾಗಿ ಎಳೆದಿದ್ದೀವಿ ಅಂತ ಹೇಳಿದ್ರೆ ನಮಗೆ ಒಂದು ಪ್ರಮೇಯ ಗೊತ್ತಿದೆ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂತ ನಮಗೆ ಒಂದು ಸೂತ್ರ ಗೊತ್ತಿದೆ. ಸೂತ್ರ ಅಂದರೆ ಪ್ರಮೇಯ ಗೊತ್ತಿದೆ, ಅದು ಒಂದು ಗೊತ್ತಿಲ್ಲ. ಈಗ ಅವರು ಏನೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೋತಾ ಹೋಗೋಣ. ಓ ಸಿ ಡಿ ಅಂದರೆ ಏನು ಅಂತ ಕೊಟ್ಟಿದ್ದಾರೆ. ಇದು ಬಿ ಇದೆ, ಇದು ಡಿ. ಓ ಸಿ ಡಿ ಅಂದರೆ ಏನು? ಓ ಸಿ ಡಿ ಕೋನ ಓ ಸಿ ಡಿ ಅಂದರೆ ನಮಗೆ 25 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಮತ್ತು ನಮಗೆ ಇನ್ನೂ ಒಂದು ಗೊತ್ತು, ಇದು ಬಿ, ಇದು ಡಿ. ಇಲ್ಲಿ ನೋಡೋದಾದರೆ ಓ ಸಿ ಬಿ ಆಗುತ್ತೆ. ಓ ಸಿ ಬಿ ಅಂದರೆ 25 ಡಿಗ್ರಿ ಆಯಿತು. ಇವಾಗ ನೋಡೋಣ, ಈ ಓ ಬಿ ಮತ್ತು ಓ ಸಿ ಏನಾಗಿದೆ ಸಮ ಅಂತ ಹೇಳ್ಬೋದು. ಯಾಕೆಂದರೆ ಎರಡೂ ಕೂಡ ತ್ರಿಜ್ಯಗಳು ಓ ಬಿ ಓ ಸಿ ಅಂತ ಬರಿಬೋದು. ಇನ್ನು ಓ ಬಿ ಇಲ್ಲಿ ಎರಡು ತ್ರಿಜ್ಯಗಳು ಓ ಸಿ ಮತ್ತು ಓ ಬಿ ಎರಡೂ ತ್ರಿಜ್ಯಗಳೇ ಆಗಿದೆ ಅಂದರೆ ನಮಗೆ ಸಿ ಕೋನ ಗೊತ್ತಿದೆ ಅಂತ ಹೇಳಿದ್ರೆ, ಅಂದರೆ ಎರಡು ಬಾಹುಗಳು ಸಮ ಇದೆ ಅಂದರೆ ಎರಡು ಕೋನಗಳು ಕೂಡ ಸಮ ಆಗುತ್ತೆ. ಸೊ ಇಲ್ಲಿ 25 ಡಿಗ್ರಿ ಆಗಿರೋದ್ರಿಂದ ಈ ಬಿನೂ ಕೂಡ 25 ಡಿಗ್ರಿನೇ ಆಗುತ್ತೆ. ಅಂದರೆ ಕೋನ ಬಿ ಕೋನ ಸಿ 25 ಡಿಗ್ರಿ ಆಗುತ್ತೆ. ಯಾಕೆ ಅಂದರೆ ಸಮಬಾಹು ತ್ರಿಭುಜಗಳು ಅಂದರೆ ಎರಡು ಬಾಹುಗಳು ಸಮ ಇದೆ ಅಂತ ಹೇಳಿದ್ರೆ ಈ ಎರಡು ಕೋನಗಳು ಕೂಡ ಸಮ ಆಗಿರುತ್ತೆ. ಇನ್ನು ಮುಂದಿನದು ನೋಡೋದಾದರೆ ಡಿ ಎ ಬಿ ಅಂತ ತಗೊಂಡ್ರೆ ಅಥವಾ ಬಿ ಎ ಡಿ ಕೋನ ಎ ಏನಿದೆ, ಕೋನ ಎ 90 ಡಿಗ್ರಿ. ಇದು ನಾವು ವೃತ್ತದ ಪ್ರಮೇಯವನ್ನು ಬಳಸ್ಕೋಬೇಕಾಗುತ್ತೆ ಇಲ್ಲಿ. ಮತ್ತು ಇದು ಸ್ಪರ್ಶಕವಾಗಿದೆ ಎ ಡಿ ಅನ್ನೋದು. ಸೊ ಡಿ ಎ ಬಿ ಏನಾಗಿದೆ 90 ಡಿಗ್ರಿ ಅಂತ ಆಯಿತು. ಇವಾಗ ನಾವು ತ್ರಿಭುಜ, ಇಲ್ಲಿ ಒಂದು ಮಿಸ್ಟೇಕ್ ಏನಂತ ಹೇಳಿದ್ರೆ ನಾನು ಡಿ ಅಂತ ಬರ್ತಿದ್ದೀನಲ್ವ, ಡಿ ಎಲ್ಲ ಅವರು ಡಿ ಅಂತ ಕೊಟ್ಟಿಲ್ಲ, ಅವರು ಪಿ ಅಂತ ಕೊಟ್ಟಿದ್ದಾರೆ. ಪಿ ಅಂತ ಇದೆ. ನಾವು ಡಿ ಜಾಗದಲ್ಲೆಲ್ಲ ಪಿ ಅಂತ ಬರ್ಕೊಳ್ಳೋಣ. ಪಿ ಆಗಿದೆ. ಓಕೆ, ಇನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇಲ್ಲಿ ನೋಡೋದಾದರೆ ತ್ರಿಭುಜ ಪಿ ಎ ಬಿ ತಗೋಣ. ಪಿ ಎ ಬಿ ಅಂದರೆ ಇದು ಕಂಪ್ಲೀಟ್ ತ್ರಿಭುಜ. ಈ ವೃತ್ತದಲ್ಲಿ ಅವರು ತ್ರಿಭುಜ ಏನು ಕೊಟ್ಟಿದ್ದಾರೆ, ಪಿ ಎ ಬಿ ಇದೆ ಅಲ್ವಾ. ಈ ಕಂಪ್ಲೀಟ್ ತ್ರಿಭುಜ ಪಿ ಎ ಬಿಯಲ್ಲಿ ನಾವು ನೋಡೋದಾದರೆ ಒಳಕೋನಗಳ ಮೊತ್ತ ಏನಾಗಿರುತ್ತೆ, ನಮಗೆ 180 ಡಿಗ್ರಿ ಆಗಿರುತ್ತೆ. ಅಂದರೆ ಕೋನ ಪಿ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಎ ಏನಾಗಿರುತ್ತೆ 180 ಡಿಗ್ರಿ ಆಗಿರುತ್ತೆ. ಈ ಕೋನ ಪಿನ ಹಾಗೆ ಇಟ್ಕೊಳ್ಳೋಣ, ಯಾಕೆಂದರೆ ನಾವು ಕಂಡುಹಿಡಬೇಕಾಗಿರೋದು. ಇವಾಗ ನಮಗೆ ಕೋನ ಬಿ ಗೊತ್ತಾಗಿದೆ, ನಾವು ಇಲ್ಲಿ ಕಂಡುಹಿಡ್ಕೊಂಡ್ವಿ ಅಲ್ವಾ. ಕೋನ ಬಿ ಮತ್ತು ಕೋನ ಸಿ ಎರಡೂ ಸಮ ಇರುತ್ತೆ ಅಂತ, ಅದರಿಂದ ಅದು 25 ಡಿಗ್ರಿ ಆಯಿತು. ಇಲ್ಲಿ ಕೋನ ಎ ಏನಾಗಿದೆ ಅಂದರೆ ಇಲ್ಲಿ ನಾವು ಎ ಪಿ ಅನ್ನೋದು ಈ ವೃತ್ತದ ಸ್ಪರ್ಶಕ ಆಗಿರೋದ್ರಿಂದ ನಮಗೆ ಪಿ ಏನಾಗಿರುತ್ತೆ 90 ಡಿಗ್ರಿ ಆಗಿದೆ. ಸೊ 180 ಡಿಗ್ರಿ. ಇಲ್ಲಿ ಕೋನ ಪಿ 180 ಡಿಗ್ರಿ 25 ಡಿಗ್ರಿ ಪ್ಲಸ್ 90 ಡಿಗ್ರಿ ಅಂತ ಹೇಳಿದ್ರೆ 115 ಡಿಗ್ರಿ ಆಗುತ್ತೆ. ಅದನ್ನು ನಾವು ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ 115 ಡಿಗ್ರಿ ಆಯಿತು. 180 ಡಿಗ್ರಿಯಲ್ಲಿ 115 ಡಿಗ್ರಿಯನ್ನು ಕಳೆದ್ರೆ ನಮಗೆ ಉತ್ತರ 65 ಡಿಗ್ರಿ ಸಿಗುತ್ತೆ. ಅಂದರೆ ನಾವು ಕೋನ ಪಿ ಅನ್ನು ಕಂಡುಹಿಡಿಬೇಕಾಗಿತ್ತು, ಅದು 65 ಡಿಗ್ರಿ ಆಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಅಥವಾ ಅಂತ ಚಾಯ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಕೊಟ್ಟಿದ್ದಾರೆ, 21ರಲ್ಲಿ 2x² + x - 6
ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಮೂಲಗಳು ಕಂಡುಹಿಡಬೇಕು ಅಂದರೆ ಅಪವರ್ತನ ವಿಧಾನದಿಂದ ನಾವು ಕಂಡುಹಿಡಿದ ಎಕ್ಸ್ ಬೆಲೆಗಳನ್ನ ಕಂಡುಹಿಡಿದ್ರೆ ಸಾಕಾಗುತ್ತೆ. ಇಲ್ಲಿ ನೋಡೋಣ, ಬರ್ಕೊಳ್ಳೋಣ. ಅವ್ರ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ, ಆ ಮೂಲಗಳನ್ನ ಕಂಡುಹಿಡಿತಾ ಹೋಗೋಣ. ಇದರಲ್ಲಿ ಏನು ಕೊಟ್ಟಿದ್ದಾರೆ, ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 6 ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ನಾವು ಏನು ಮಾಡಬೇಕಾಗತ್ತೆ ಇಲ್ಲಿ ಅಂದರೆ ಈ ಕೊನೆಯ ಸಂಖ್ಯೆ ಮತ್ತು ಮೊದಲನೇ ಸಂಖ್ಯೆನ ಗುಣಿಸ್ಕೋಬೇಕಾಗತ್ತೆ. ಆ ಎರಡು ಸಂಖ್ಯೆಗಳನ್ನ ಗುಣಿಸಿದ್ರೆ ನಮಗೆ 12 ಅಂತ ಆಯಿತು. ಇವಾಗ ನಾವು 2 6 12 ಅಂತ ನೋಡೋಣ. ಅದೇ ಥರ 2 3 6 ಅಂತ ಆಯಿತು. ಇವಾಗ ನಾವು 2 2 4 4 3 12 ಅಂತ ಬರಿಬೋದು. ಅಂದರೆ ನಮಗೆ ಎರಡೂ ಸಂಖ್ಯೆಗಳನ್ನ ಗುಣಿಸಿದ್ರೆ 12 ಬರಬೇಕು. ಅದಾದಮೇಲೆ ಆ ಎರಡೂ ಸಂಖ್ಯೆಗಳನ್ನ ಕೂಡೋದು ತಪ್ಪೋದು ಕಳೆಯೋದು ಮಾಡಿದ್ರೆ ನಮಗೆ ಇಲ್ಲಿ ಮಧ್ಯೆ ಇರೋಂಥ ಸಂಖ್ಯೆ ಬರಬೇಕಾಗತ್ತೆ. ಇಲ್ಲಿ ನೋಡೋಣ, ನಾನು 4 3 12 ಅಂತ ಬರೀತೀನಿ. ಇಲ್ಲಿ 4 3 12 ಆಯಿತು. 4 3 12 ಅಂದರೆ ಈ 12 ಬರ್ತಾ ಇದೆ. ಹಾಗೆಯೇ 4ರಲ್ಲಿ 3 ಕಳೆದ್ರೆ ನಮಗೆ ಏನು ಸಿಗುತ್ತೆ, ಇಲ್ಲಿ 1 ಇದೆ ಅಂತ ಅರ್ಥ. ಅದರಿಂದ 1 ಸಿಗ್ತಾ ಇದೆ ಅಂತ ಅರ್ಥ. ಇದನ್ನು ನಾವಿಲ್ಲಿ ಬಳಸ್ಕೊಳ್ಳೋಣ. 2 ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಎಕ್ಸ್ ಮೈನಸ್ 3 ಎಕ್ಸ್ ಮೈನಸ್ 6 ಈಕ್ವಲ್ ಟು 0 ಅಂತ ಆಯಿತು. ಈ ಎರಡೂ ಕಡೆ ನೋಡಿದ್ರೆ ಇದನ್ನು ಬಿಡಿಸ್ತಾ ಹೋಗೋಣ. 2 ಎಕ್ಸನ್ನು ನಾವು ಕಾಮನ್ ತೊಗೊಂಡ್ರೆ ಉಳಿದಿರೋ ಅಂಥದ್ದು ಎಕ್ಸ್ ಪ್ಲಸ್ ಇಲ್ಲಿ 4 ಇದೆ, ಆಲ್ರೆಡಿ 2 ಅಂತ ಬರೆದಿರೋದ್ರಿಂದ ನಾವು 2 2 4 ಅಂತ ಬರೀಬೋದು. ಮೈನಸ್ 3 ಎಕ್ಸ್, ಈ 3ನ್ನ ಹೊರಗಡೆ ಇಟ್ಕೊಬೋಣ. ಉಳಿದಿರೋ ಅಂಥದ್ದು ಇಲ್ಲಿ ಎಕ್ಸ್ ಮೈನಸ್ ಇರೋದ್ರಿಂದ ಇಲ್ಲಿ ನಾವು ಆಲ್ರೆಡಿ ಮೈನಸ್ ಬರ್ದಿರೋದ್ರಿಂದ ಇಲ್ಲೂ ಪ್ಲಸ್ ಹಾಕ್ಕೊಂಡ್ರೆ ಮೈನಸ್ ಇಂಟು ಪ್ಲಸ್ ಅಂದರೆ ಇಲ್ಲಿ ಮೈನಸ್ ಆಯಿತು. ಅಂದರೆ ನಾವು ಎಕ್ಸ್ ಪ್ಲಸ್ 2 ಅಂತ ಬರೆಯೋಣ. ಅಂದರೆ 3 2 6 ಅಂತ ಆಯಿತು. ಈಕ್ವಲ್ ಟು 0 ಆಯಿತು. ಇಷ್ಟು ನೋಡಿದ್ರೆ ನಮಗೆ ಇಲ್ಲಿ ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 2 ಕಾಮನ್ ಇದೆ. ಆ ಎಕ್ಸ್ ಪ್ಲಸ್ 2ನ ಹಾಗೆ ಹೊರಗಡೆ ಬರ್ಕೊಳ್ಳೋಣ. ಇನ್ನು ಉಳಿದಿರೋ ಅಂಥದ್ದು ಎಕ್ಸ್ ಪ್ಲಸ್ 2 ಆಲ್ರೆಡಿ ಬರ್ಕೊಂಡ್ವಿ ಅಂದರೆ ಉಳಿದಿದ್ದು 2 ಎಕ್ಸ್. ಇಲ್ಲಿ ಎಕ್ಸ್ ಪ್ಲಸ್ 2 ಹೊರಗಡೆ ಬರ್ಕೊಂಡ್ವಿ, ಉಳಿದಿದ್ದು ಮೈನಸ್ 3 ಈಕ್ವಲ್ ಟು 0 ಅಂತ ಆಯಿತು. ಇಲ್ಲಿ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಮತ್ತು 2 ಎಕ್ಸ್ ಮೈನಸ್ 3 ಈಕ್ವಲ್ ಟು 0 ಅಂತ ಆಗುತ್ತೆ. ಇಲ್ಲಿ ಎಕ್ಸ್ ಈಕ್ವಲ್ ಟು ಈ ಪ್ಲಸ್ 2ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ 2 ಅಂತ ಆಯಿತು. ಇಲ್ಲಿ 2 ಎಕ್ಸನ್ನ ಹಾಗೆ ಇಟ್ಕೊಳ್ಳೋಣ. ಈಕ್ವಲ್ ಟು ಮೈನಸ್ 3ನ ಈ ಕಡೆ ಶಿಫ್ಟ್ ಮಾಡಿದ್ರೆ 3 ಅಂತ ಆಯಿತು. ಎಕ್ಸ್ ಈಕ್ವಲ್ ಟು 3/2. ಸೊ ಇದ್ರ ಉತ್ತರ ಏನಾಗಿದೆ ಅಂದರೆ -2 ಮತ್ತು 3/2. ಇದರ ಉತ್ತರ ನಮಗೆ 2 ಮೂಲಗಳು ಸಿಕ್ಕಿದೆ. ಈ ವರ್ಗಾಂತರ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದರು. ಆ 2 ಮೂಲಗಳು ಇದಾಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೋಡೋದಾದರೆ ಪ್ರಶ್ನೆಯಲ್ಲಿ ಏನಿದೆ, 2 ಎಕ್ಸ್ ಸ್ಕ್ವೇರ್ ಮೈನಸ್ 6 ಎಕ್ಸ್ ಪ್ಲಸ್ 3 ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಅವರು ಏನು ಸಮೀಕರಣ ಕೊಟ್ಟಿದ್ದಾರೆ ಅದು ಬರ್ಕೊಳ್ಳೋಣ. 2 ಎಕ್ಸ್ ಸ್ಕ್ವೇರ್ ಪ್ಲಸ್ ಮೈನಸ್ 6 ಎಕ್ಸ್ ಪ್ಲಸ್ 3 ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಅಂತ ಬರಿಬೋದಲ್ಲ. ಈ ಆದರ್ಶ ರೂಪ ಈ ರೀತಿ ಇದೆ. ಎ ಅಂದರೆ 2 ಅಂತ ಆಯಿತು, ಬಿ ಅಂದರೆ -6, ಸಿ ಅಂದರೆ 3 ಅಂತ ಆಯಿತು. ಇವಾಗ ಶೋಧಕದ ಬೆಲೆ ಅಂತ ಹೇಳಿದ್ರೆ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4 ಎ ಸಿ ಅಂತ ಬರೆಯೋಣ. ಇಲ್ಲಿ ಬಿ ಅಂದರೆ -6 ಆಯಿತು ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದರೆ 2, ಸಿ ಅಂದರೆ 3 ಅಂತ ಆಯಿತು. 6 6 36 ಮೈನಸ್ ಇಲ್ಲಿ 4 2 8, 8 3 24 ಆಯಿತು. 36ರಲ್ಲಿ 24 ಕಳೆದ್ರೆ ನಮಗೆ 12 ಅಂತ ಬರುತ್ತೆ. ಸೊ 12 0ಗಿಂತ ಜಾಸ್ತಿ ಸಂಖ್ಯೆ ಆಗಿದೆ. ಅದರಿಂದ ಇದನ್ನು ನಾವು ವಾಸ್ತವ ಮತ್ತು ಇದು ಸ್ವಭಾವ ಬರೆಯೋದಕ್ಕೆ ಹೇಳಿದಾರಲ್ವ, ಸ್ವಭಾವವನ್ನು ಬರೆಯಿರಿ ಅಂತ. ಅದರಿಂದ ಇದ್ರ ಉತ್ತರ ವಾಸ್ತವ ಮತ್ತು ಭಿನ್ನ ಅಂತ ಆಗುತ್ತೆ. ವಾಸ್ತವ ಮತ್ತು ಭಿನ್ನ ಅಂತ ಆಯಿತು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಇದರಲ್ಲಿ ಏನು ಕೊಟ್ಟಿದ್ದಾರೆ, ಚಿತ್ರದಲ್ಲಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್, ಟ್ಯಾನ್ ಪಿ ಮೈನಸ್ ಕಾಟ್ ಆರ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಫಸ್ಟು ಟ್ಯಾನ್ ಪಿ ಅಂದರೆ ಇಲ್ಲಿ ಟ್ಯಾನ್ ಪಿ ಅಂದರೆ ಇದು ತಗೋತೀವಿ. ಇದಕ್ಕೆ ಅಭಿಮುಖ ಬಾಹು ಕ್ಯೂ ಆರ್ ಆಗುತ್ತೆ. ಅದೇ ರೀತಿ ಪಾರ್ಶ್ವಬಾಹು ಯಾವುದಾಗುತ್ತೆ, ಕ್ಯೂ ಪಿ ಆಗುತ್ತೆ. ಸೊ ಟ್ಯಾನ್ ಪಿ ಅಂತ ಹೇಳಿದ್ರೆ
ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಬರಿಬೇಕು. ಈಗ ಟ್ಯಾನ್ ಪಿ ಅಂತ ಹೇಳಿದ್ರೆ ಇಲ್ಲಿ ಅಭಿಮುಖ ಬಾಹು ಯಾವುದಾಯಿತು 5 ಆಯಿತು, ಪಾರ್ಶ್ವಬಾಹು 12 ಮೈನಸ್ ಇವಾಗ ಕಾಟ್ ಆರ್ ಅಂತ ಕೊಟ್ಟಿರೋದ್ರಿಂದ ಕೋನ ಆರನ್ನು ತಗೋಬೇಕಾಗತ್ತೆ. ಇದಕ್ಕೆ ಅಭಿಮುಖ ಬಾಹು ಪಿ ಕ್ಯೂ ಆಗುತ್ತೆ, ಪಾರ್ಶ್ವಬಾಹು ಕ್ಯೂ ಆರ್ ಆಗುತ್ತೆ. ಕಾಟ್ ಆರ್ ಆಗಿರೋದ್ರಿಂದ ಪಾರ್ಶ್ವಬಾಹು ಅಂದರೆ 5 ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂದರೆ 12 ಆಯಿತು. 5/12 ಮೈನಸ್ 5/12 ಅಂದರೆ ಉತ್ತರ 0 ಅಂತ ಸಿಗುತ್ತೆ. ಇದು ನಾವು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಉತ್ತರ 0 ಅಂತ ಸಿಗುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಮುಂದಿನ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಈ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.